ಒಂದು ಮಾಡ್ಕಂದೇಳಿ ಒಂದು ಚಟ ಇದ್ದಿತ್ತು, ಯಾರೂ ಮಾಡಲ್ಲ. ಸೊ ನಾವೊಂದು ಮಾಡುವ ಅಂದೇಳಿ ಮಾಡಿರೋದು. ಸೊ ಇದೇ ಫಸ್ಟ್ NS200 ವ್ಯಾಲೋಟ್ರಾನಿಕ್ ನಾವು ಮಾಡಿ ಹಾಕಿರೋದಾಯ್ತು. ಅದು ರಿಮೋಟ್ ಕಂಟ್ರೋಲು. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KE20 ಮೋಟರ್ಸ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿಂದು ಫೈನಲ್ ವಿಡಿಯೋ ನಮ್ಮದು ವ್ಯಾಲೋಟ್ರಾನಿಕ್ ಮೇಲೆ ಗಾಡಿದು. ಸೊ ಇವತ್ತು ವ್ಯಾಲೋಟ್ರಾನಿಕ್ನ ಇನ್ಸ್ಟಾಲ್ ಮಾಡೋಣ ಗಾಡೀಲಿ, ಹಾಗೆ ಎಕ್ಸಾಸ್ಟಿಗೆ ವ್ಯಾಲೋಟ್ರಾನಿಕ್ನ ಅಟ್ಯಾಚ್ ಮಾಡೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಫೈನಲಿ ನಮ್ಮದು ಎಕ್ಸಾಸ್ಟ್ ಬೆಂಡ್ ಪೈಪ್ ರೆಡಿ ಆಗಿದೆ, ಇಲ್ಲಿ ನೋಡಿ. ಸೊ ಇದ್ರದ್ದಿನ ನಿಮಗೆ ನಾನು ಕ್ಲಿಯರ್ ಅಳತೆ ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಈ ಥರ ಹೈಟು ಎಲ್ಲಲ್ಲಿ, ದೆನ್ ಇಲ್ಲಿಂದ ಈ ಥರ ಬರಬೇಕು. ಹೀಗೆ ಬೆಂಡು, ದೆನ್ ಹೀಗೆ ಬೆಂಡು. ಸಿಂಗಲ್ ಬೆಂಡು ನಾವು ಬೈ ಮಾಡಬೇಕು, ಮತ್ತೆರಡು ಬೆಂಡು ನಾವು ಕ್ರಾಸ್ ಪೈಪ್ ಯೂಸ್ ಮಾಡಿರೋದಲ್ಲ, ಹಳೆ ಓಲ್ಡ್ ಪೈಪು. ಸೊ ಅದರಲ್ಲೇ ಎರಡು ಬೆಂಡ್ ಬರುತ್ತೆ. ಮತ್ತು ಇದೊಂದು ಎಕ್ಸ್ಟೆಂಡ್ ಮಾಡಲಿಕ್ಕೆ ಇಲ್ಲಿರುವಂಥ ಪೈಪೇ ಸಾಕಾಗುತ್ತೆ. ಇದರಲ್ಲಿ ಲಾಂಗ್ ಬರುತ್ತೆ, ಇದು ನಾವು ಕಟ್ ಮಾಡಿದ್ದು ಅಲ್ಲ. ಸೊ ಇದೇ ಸಾಕಾಗುತ್ತೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಲ್ಮೋಸ್ಟು. ಸೊ ಗೈಸ್, ನಾನು ನಿಮಗೆ ಇದ್ರದ್ದೀಗ ಕರೆಕ್ಟ್ ಪ್ರಾಪರ್ ಮೆಜರ್ಮೆಂಟ್ ಕೊಡ್ತೀನಿ ನೋಡಿ. ಸೊ ಇಲ್ಲಿಂದ ಈ ಬೆಂಡಿಂದ ಈ ಬೆಂಡ್ಗೆ ಕರೆಕ್ಟಾಗಿ 6 ಇಂಚ್ ಗೈಸ್, 6 ಇಂಚಿದೆ. ಸೊ 6 ಇಂಚು ಇದು ಡಿಸ್ಟೆನ್ಸ್. ಸೊ ಈ ಬೆಂಡಿಂದ ಈ ಬೆಂಡ್, ಇಲ್ಲಿಂದ ಇಲ್ಲಿಗೆ ಬೆಂಡ್ ಮುಗಿಯುತ್ತೆ. ಆ್ಯಕ್ಚುಲಿ ಇದು ಫುಲ್ ಸೆಟ್ಟು. ಇಲ್ಲಿಂದ ಕರೆಕ್ಟ್ ಸೊ 7.25 ಇಂಚು, 7.25 ಸ್ವಲ್ಪ ಜಾಸ್ತಿ, ಒಂದು ನೂಲಾಗೋಷ್ಟು. ಸೊ ಅದಾದಮೇಲೆ ಇಲ್ಲೊಂದು ಬೆಂಡ್ ಬರುತ್ತೆ. ಆ ಬೆಂಡ್ ಆದಮೇಲೆ ಇಲ್ಲಿ ನೋಡಿ, ಇದಿಷ್ಟು ಡಿಸ್ಟೆನ್ಸ್ ಇದೆಯಲ್ಲ, ಇದು. ಸೊ 1.25 ಇಂಚ್ ಆಯಿತಾ. ಇದು 1.25 ಇಂಚು ಈ ಬೆಂಡಿಂದ ಇದಕ್ಕೆ. ಸೊ ಅದಾದಮೇಲೆ ಒಂದು ಬೆಂಡ್ ಬರುತ್ತೆ. ಬೆಂಡ್ ಆದಮೇಲೆ ಕರೆಕ್ಟ್ ಬೇಕಾಗಿರೋದು ಇಲ್ಲಿ ನೋಡಿ, ಈ ಕಟಿಂಗ್ ಪೀಸ್ ಇಲ್ಲಿಂದ 1.5 ಇಂಚ್, ಕರೆಕ್ಟ್ 1.5 ಇಂಚು ಉಂಟಿದು. ಸೊ ಇದರ ಅಳತೆ 1.5 ಇಂಚು. ಇದಿಷ್ಟು ಬೆಂಡ್ ಪೈಪ್ ಮಾಡೋ ರೀತಿ ಇಲ್ಲಿ ನೋಡಿ. ಸೊ ಬೆಂಡ್ ಪೈಪ್ ರೆಡಿ ಇದೆ. ಸೊ ಹಾಗೆ ವ್ಯಾಲೋಟ್ರಾನಿಕ್ ಇಲ್ಲಿ ರೆಡಿ ಇದೆ. ಸೊ ವ್ಯಾಲೋಟ್ರಾನಿಕ್ನ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಸೆಂಟ್ರಲ್ ಪ್ಲೇಸ್ ಮಾಡಬೇಕು ಇಲ್ಲಿ. ಸೊ ಇದಕ್ಕೆ ಕರೆಕ್ಟ್ ಮಾರ್ಕಿಂಗ್ ಮಾಡಬೇಕು. ಮಾರ್ಕಿಂಗ್ ಮಾಡಿ ಈಚೆ ಕಡೆ ಮತ್ತು ಈಚೆ ಕಡೆ ಕಟ್ ಮಾಡಬೇಕು. ಸೊ ಇದನ್ನು ಇದ್ರ ಸೆಂಟ್ರಲ್ಲಿ ಇಲ್ಲಿ ಕೊಡಬೇಕಾಯ್ತಾ. ಗೈಸು, ನಮ್ಮದು ಇವಾಗ ಅಂಡರ್ ಬಿಲಿ ಫುಲ್ ರಿಮೂವ್ ಮಾಡಬೇಕಾಯ್ತು. ಅಂಡರ್ ಬಿಲಿ ರಿಮೂವ್ ಮಾಡಲಿಕ್ಕೆ ಇಲ್ಲೊಂದು ಆಚೆಗೊಂದು, ಅದ್ರ ಕೆಳಗಡೆ ಒಂದು, ಒಟ್ಟು 4 ಬೋಲ್ಟ್ ಇರ್ತದೆ. 4 ತೆಗೆಯೋಣ ಬನ್ನಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಫುಲ್ ಸೆಟ್ ಇನ್ಸ್ಟಾಲ್ ಆಗಿದೆ ಇವಾಗ. ಸೊ ಫುಲ್ ಸ್ಟ್ರಾಂಗ್ ಆಗಿದೆ. ಸೊ ಇವಾಗ ಫುಲ್ ಒಳಗೆ ಹಾಕೊಡ್ತೀನಿ. ಸೊ ಗೈಸ್, ಇಲ್ಲಿ ನೋಡಿ, ಇಷ್ಟು ಇನ್ಸ್ಟಾಲ್ ಆಗಿದೆ ಇವಾಗ. ಇನ್ನು ಇದ್ರದ್ದು ವಯರ್ ಇದೆಯಲ್ಲ, ವಯರ್ನ ಗಾಡೀಲಿ ಹೇಗೆ ಇನ್ಸ್ಟಾಲ್ ಮಾಡೋದು. ಬಟ್ ಅದ್ರ ಜೊತೆ ಇದೇನು ಕಂಟ್ರೋಲರ್ ಆಯಿತಾ, ಇದು ಆದರೂ ಸರ್ವೋ ಮೋಟರ್ ಕಂಟ್ರೋಲರು. ಸೊ ಅದನ್ನು ಇಲ್ಲಿ ಒಳಗಡೆ ಪ್ಲೇಸ್ ಮಾಡೋಣ. ಇಲ್ಲಿ ಕರೆಕ್ಟ್ ಒಂದು ಜಾಗ ಇದೆ, ಇಲ್ಲಿ ಪ್ಲೇಸ್ ಮಾಡೋಣ. ಸೊ 12 ವೋಲ್ಟ್ ಸಪ್ಲೈಗೆ ಇಲ್ಲಿ ನೋಡಿ, ಇದೊಂದು ಬರುತ್ತೆ 12 ವೋಲ್ಟು. ಇಲ್ಲಿ ಬ್ಯಾಕ್ ಟೇಡಿಗೆ ಒಂದು ಸ್ಟಾಕಲ್ಲಿ ಬರುತ್ತಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿದೆ, ಇಲ್ಲಿಂದ ಇದು ಕನೆಕ್ಷನ್ ಮಾಡೋಣ ಬನ್ನಿ ಇವಾಗ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದು ಬ್ರೇಕ್ ಫ್ಲೂಯಿಡ್ ಇದೆಯಲ್ಲ, ಇದಕ್ಕೆ ನೀರು ಫ್ಲೂಯಿಡ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಇದ್ದಿತ್ತು. ಆ್ಯಕ್ಚುಲಿ ಇದರಲ್ಲಿ ಇಲ್ಲಿ ಬರ್ತಾಯಿತ್ತು. ಬಟ್ ಇವಾಗ ನಾವೇನು ಫೂಟ್ ರೆಸ್ಟ್ ಸೆಟ್ ತೆಗೆದಿದ್ದೀವಿ 2 ಕಡೆ. ಇದು ಇನ್ನು ಫೂಟ್ ರೆಸ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ನಾವು ಫೂಟ್ ರೆಸ್ಟ್ ಹಾಕಬೇಕು ಅಂದರೆ ಈ ಥರ ಮಾಡಿ ಇದಾಗೋದಿಲ್ಲ. ಡಾಮಿನರ್ದು ಹಾಕ್ಬೋದು, ಬಟ್ ಡಾಮಿನರ್ ಸಿಂಗಲ್ ಅಲ್ವಾ. ಸೊ ಹೀಗೆ ಕರೆಕ್ಟಾಗಿ ಬರುತ್ತೆ. ಬಟ್ ನಾವೇನು ಇದನ್ನು ಎಷ್ಟು ಟೈಮ್ ಯೂಸ್ ಮಾಡ್ತೀವಿ, ಜಸ್ಟ್ ಇದನ್ನು ಯೂಸ್ ಮಾಡೋಣ. ಇಲ್ಲಿ ನೋಡಿ, ಇದೊಂದು ಈ ಥರ ಕ್ಲ್ಯಾಂಪ್ ಮಾಡಿದ್ದೀನಿ. ಇದನ್ನು ಇಲ್ಲೊಂದಿದೆ, ಇಲ್ಲಿ ನೋಡಿ. ಸೊ ಇದೇನು ಬ್ರೇಕಿಂದ ಲೈಟಿಗೆ ಹೋಗುತ್ತಲ್ಲ, ಅದರದ್ದು ಸೆನ್ಸರ್ ಇರುತ್ತೆ. ಇದನ್ನು ಇಲ್ಲಿ ಹಾಕೋಣ. ಇಲ್ಲಿ ನೋಡಿ, ಆಯಿಲ್ ಕ್ಯಾನ್ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇದಕ್ಕೂ ತಾಗೋದಿಲ್ಲ. ಸೊ ಇದು ಸರ್ವೋ ಮೋಟ್ರ್ ವಯರ್ ಏನಿದೆ, ಇದು ಇಲ್ಲಿಂದ ತಗೊಂಡು ಹೀಗೆ
ಇಲ್ಲಿ ತಗೊಬಂದು ಇಲ್ಲಿ ತರಬೇಕು ಈ ಪ್ಲೇಸ್ಗೆ. ಸೊ ಅದೊಂದು ತರೋಣ ಫಸ್ಟು. ಸೊ ಇದು 4 ಕೇಬಲ್ ಗೈಸ್. ಸೊ ಇಲ್ಲಿಂದ ಟೇಲ್ ಟೆಡಿಗಿತ್ತಲ್ಲ ಅಲ್ಲಿಂದ ಒಂದು ವೈರ್ ಉಳಿದಿರುತ್ತೆ. ನಾನು ಟೇಲ್ ಟೆಡಿಗೆ ತೆಗೆದಾಕಿತ್ತಲ್ಲ, ಸೊ ಅದು ನಂಬರ್ ಪ್ಲೇಟಿಗೆ ಲೈಟ್ ಹೊಬ್ದಿರುತ್ತೆ ಸ್ಟಾಕಲ್ಲಿ. ಸೊ ಅದ್ರ ಪಾಯಿಂಟಿಗೆ ಇದನ್ನು ತಗೊಂಡ್ರೆ ಸೊ ಇದನ್ನು ಹೀಗೆ ಇಲ್ಲಿಂದ ರೆಡಿಯಿಂದ ತಂದ್ರಿಸಿ. ಇಲ್ಲಿ ಮುಗೀತೆ. ಸೊ ಇದಿಷ್ಟು ಏನು ಲಾಂಗ್ ವೈರ್ ಇತ್ತು ಅದಿಷ್ಟು ನಂಗೆ ಫೋಲ್ಡ್ ಮಾಡಿ ಇಲ್ಲೇ ಪ್ಲೇಸ್ ಮಾಡುವ. ಫೈನಲಿ ಇದನ್ನೆಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಿ ಆಯಿತು. ಇಲ್ಲಿ ಕಾಣಿ, ಇದನ್ನ ಇಲ್ಲಿ ಟ್ಯಾಗ್ ಹಾಕಿ ಇಲ್ಲಿ ನಿಲ್ಲಿಸ್ಬಿಟ್ಟಿದೆ. ಹಾಗೆ ಇದನ್ನ ಇಲ್ಲಿ ಪ್ಲೇಸ್ ಮಾಡಿದೆ. ಸೊ ಇದನ್ನು ಪ್ಲೇಸ್ ಮಾಡೋಕ್ಕೂ ಒಂದು ಟ್ಯಾಗ್ ಬೇಕಾದರೆ ಹಾಕ್ಲಕ್ಕ. ಬಟ್ ಇದಕ್ಕೆ ನಾನು ಇಲ್ಲಿ ಗಮ್ ಹಾಕಲ್ಲ ಅಂತ ಕೇಳಿ ಇದನ್ನು ಇನ್ನೂ ಮಾಡಿಫೈ ಮಾಡೋದಿದ್ದರೆ ಗಮ್ ಹಾಕೋದಿಲ್ಲ. ಇನ್ನು ವಾಷಿಂಗ್ ಟೈಮಲ್ಲಿ ಇದನ್ನು ತೆಗೆದ್ರೆ ಸೈ. ಸೊ ಇದು ಇಲ್ಲಿ ಇನ್ಸ್ಟಾಲ್ ಆಯಿತು ಫುಲ್. ಇದು ಇವಾಗ ಈ ಸೀಟ್ ಕವರ್ ಆದರೆ ಮತ್ತು ಇಲ್ಲಿ ನೋಡಿ ಅಷ್ಟೇ, ಇಲ್ಲಿ ಒಳಗಿರುತ್ತೆ ಇಲ್ಲಿ ಕಾಣಿ ಗಾಯ್ಸ್. ಫೈನಲಿ ನಮ್ಮ NS200 ಎಕ್ಸಾಸ್ಟ್ ಆ್ಯಂಡ್ ವೆಲೋಟ್ರಾನಿಕ್ 2 ಇನ್ಸ್ಟಾಲ್ ಆಗಿದೆ. ಇನ್ನು ಟೆಸ್ಟಿಂಗ್ ಒಂದು ಉಳಿದಿದೆ ಮತ್ತೆಲ್ಲ ಆಗಿದೆ. ಸೊ ಬನ್ನಿ ಫಸ್ಟ್ ಒಂದು ಟೆಸ್ಟಿಂಗ್ ತೋರಿಸ್ಬಿಡ್ತೀನಿ. ಸೊ ಅದಾದಮೇಲೆ ಮತ್ತುಳೋದು ಹೇಳ್ತೀನಿ. ವೆಲೋಟ್ರಾನಿಕ್ ಇನ್ಸ್ಟಾಲ್ ಆಯಿತು. ವೆಲೋಟ್ರಾನಿಕ್ ಆ್ಯಂಡ್ ಎಕ್ಸಾಸ್ಟ್. ಸೊ ಇಲ್ಲಿ ಸೈಡ್ ಮೌಂಟೆಡ್ ಆಗಿ ಇನ್ಸ್ಟಾಲ್ ಮಾಡಿದ್ದು. ಸೊ ಇದು ಮಾಡಲಿಕ್ಕೆ ಆಲ್ಮೋಸ್ಟ್ ನನಗೆ 1 ವಾರ ಆಯಿತು. 1 ವಾರ ಮಂಡೇ ಸಮಯ ಇಲ್ಲ, ಅಂದರೆ ಒಂದು ಕರೆಕ್ಟಾಗಿ ಊಟ ಇಲ್ಲ, ಕರೆಕ್ಟಾಗಿ ನಿದ್ರೆ ಇಲ್ಲ ಅದು ಮಾಡಲಿಕ್ಕೆ. ಅಂದರೆ ಪ್ರಾಪರಾಗಿ ವರ್ಕ್ ಆಗೋದಿಲ್ಲ ಫಸ್ಟಿಗೆ. ಅಂದರೆ ಫಸ್ಟ್ ಟೈಮ್ ಮಾಡಿದ್ದಲ್ಲ ಈ ಥರ. ಅಂದರೆ ಎಲ್ಲೂ ಅದಕ್ಕೆ ಬೇಕಾಗಿರುವಂಥ ಯಾವುದೇ ಮೆಟೀರಿಯಲ್ ನಮಗೆ ಸಿಕ್ಕಿಲ್ಲ, ಅಂದರೆ ಮಾಡುವಂಥ ಮೆಟೀರಿಯಲ್. ಸೊ ಅದನ್ನು ಫಸ್ಟ್ ಟೈಮ್ ನಾವೇ ಮಾಡಿರೋದ್ರಿಂದ ಸ್ವಲ್ಪ ಇದಾಯಿತು. ಅದನ್ನು ಕರೆಕ್ಟಾಗಿ ಕರೆಕ್ಟಾದ ಪ್ಲೇಸ್ಗಳನ್ನ ಅಡ್ಜಸ್ಟ್ ಮಾಡೋದು. ಸೊ ವಾಲ್ ಓಪನ್ ಕ್ಲೋಸಿಂಗ್ ಅದು ಸ್ವಲ್ಪ ಇದಾಗಿದ್ದಿತ್ತು ಅಷ್ಟೇ, ಮತ್ತೆಂತ ಇಲ್ಲ. ಸೊ ಅಂತೂ ಇಂತೂ ಮಾಡ್ಬೇಕು ಅಂದ್ಕೊಂಡಿರೋದು ಆಯಿತು. ಬಟ್ ಇದನ್ನು ಎಷ್ಟು ದಿನ ಇಟ್ಕೊತೀನ ಅಂತ ನನಗೂ ಗೊತ್ತಿಲ್ಲ. ನಾನು ಒಂಥರ 4 ದಿನಕ್ಕೆ ಮೈಂಡ್ ಚೇಂಜ್ ಆಗ್ತಿರುತ್ತೆ. ನಾಳೆಗೆ ಅದನ್ನು ಕೀತಾಕಿ ವಾಪಸ್ ಸ್ಟಾಕ್ ಹಾಕರು ಆಗಿದೆ ಹಂಗೆ ನಾನು. ಸೊ ಅದಕ್ಕೋಸ್ಕರ ಸುಮ್ಮನೆ ಒಂದು ಮಾಡ್ಕಂದೇಳಿ ಒಂದು ಚಟ ಇದ್ದಿತ್ತು, ಯಾರೂ ಮಾಡಲ್ಲ. ಸೊ ನಾವೊಂದು ಮಾಡುವ ಅಂದೇಳಿ ಮಾಡಿರೋದು. ಸೊ ಇದೇ ಫಸ್ಟ್ NS200 ವೆಲೋಟ್ರಾನಿಕ್ ನಾವು ಮಾಡಿ ಹಾಕಿರೋದಾಯ್ತು. ಅದು ರಿಮೋಟ್ ಕಂಟ್ರೋಲು. ರಿಮೋಟ್ ಕಂಟ್ರೋಲ್ ಯಾರೂ ಮಾಡಿರಲ್ಲ. ಸೊ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ವೆಲೋಟ್ರಾನಿಕ್, ಬಟ್ ಮಾಡಿರೋಂಥ ನಾವು ಫಸ್ಟ್ ಆಯಿತಾ. ಸೊ ಅಂತೂ ಇಂತೂ ನಮ್ಮದೊಂದು ಏನು ಮಾಡಬೇಕಂತ ಅಂದ್ಕೊಂಡಿತ್ತು ವೆಲೋಟ್ರಾನಿಕ್, ಅದು ಆಯಿತು. ಸೊ ಇಷ್ಟೇ. ಇನ್ನು ಸದ್ಯಕ್ಕೆ ಯಾವುದು ಮಾಡ್ ಸೊ ಇದೆ, ಇನ್ನೆಲ್ಲ ಸಣ್ಣ ಪುಟ್ಟ ಇದೆ. ಇದು ಇಲ್ಲೀಗಲ್ ಮಾಡು, ಇದು ಲೀಗಲ್, ಮತ್ತೊಳದು ಲೀಗಲ್ ಆಗಿ ಮಾಡೋದು. ಬಟ್ ಇದು ಆ್ಯಕ್ಚುಲಿ DB ಸೌಂಡ್ ಕಮ್ಮಿ ಬರುತ್ತೆ. ಈಗ ಲೀಗಲ್ ಆಗೇ ಇದೆ ಸೌಂಡ್, ಬಟ್ ಎಕ್ಸಾಸ್ಟ್ ಲೀಗಲ್ ಅಲ್ಲ. ಎಕ್ಸಾಸ್ಟ್ ಲೀಗಲ್ ಮಾಡಲಿಕ್ಕೆ ನಿಮಗೆ ತುಂಬ ವರ್ಕ್ ಇದೆ. ಸೊ ಇದು ಅಂದರೆ ಈ ಥರ ಎಕ್ಸಾಸ್ಟ್ ಎಲ್ಲ ಲೀಗಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸೌಂಡು ಆಲ್ಮೋಸ್ಟ್ ವಾಲ್ವ್ ಕ್ಲೋಸ್ ಆದಾಗ 80 dB ಒಳಗೆ ಬರುತ್ತೆ ಫುಲ್ಲು. ಓಪನ್ ಆದಾಗ ಮಾತ್ರ ಹೈ ಆಗಿ ಬರೋದು. ಸೊ ಒಂದು ಒಳ್ಳೆ ಮೋಡ್ ಜೊತೆ ಬಂದಿದೆ. ಅಂದರೆ ನಾರ್ಮಲಿ ಆಟೋ ಎಕ್ಸ್ಪೋಗೆಲ್ಲ ಹೋಗೋದಾದರೆ ಒಳ್ಳೆ ಆಗುತ್ತೆ ಇದು ಇಟ್ಕೊಂಡು ಹೋಗಲಿಕ್ಕೆ. ಬಟ್ ನಾವೆಲ್ಲ ಹೋಗೋದಿಲ್ಲ ಎಲ್ಲಿಗೆ, ಸೊ ತೊಂದರೆ ಇಲ್ಲ. ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಅಷ್ಟೇ. ಅದು ವೆಲೋಟ್ರಾನಿಕ್ ಹಾಕ್ಕೊಂಡು ನೀವು ಜಾಸ್ತಿ ಹೈ RPM ಎಲ್ಲ ಕೊಡಲಿಕ್ಕಿಲ್ಲ ಆಯಿತಾ, ಅದು ಇಂಜಿನಿಗೆ ಎಫೆಕ್ಟ್ ಆಗುತ್ತೆ. ನೀವು ನಾರ್ಮಲ್ ಈಗ ಸ್ಲೋ ಆಗಿ ಹೋಗ್ತಿದ್ದೀರಾ ಒಂದು 20-30 ಅದು ಆವಾಗ ವೆಲೋಟ್ರಾನಿಕ್ ಹಾಕೊಂಡು ಹೋಗ್ಬೋದು. ಹೈ ರೇವ್ ಮಾಡಿದಾಗ ಇಂಜಿನ್ಗೆ ಅಂದರೆ ನೀವು ಹೋಗ್ತಾ ಇರುವಾಗ ಒಂದು ಕ್ರೂಸಿಂಗ್ ಮಾಡೋಕ್ಕೂ ಶುರು ಮಾಡಿ, ಅಂದರೆ ಹೈ ಇದರಲ್ಲಿ. ಬಟ್ ಆವಾಗ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಇಂಜಿನಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೈ RPM ಅಲ್ಲಿ ವೆಲೋಟ್ರಾನಿಕ್ನ ಆನ್ ಮಾಡಿ, ಅಂದರೆ ಆಫ್ ಮಾಡಿರಿ, ಫ್ರೀಯಾಗಿ ಫ್ಲೋ ಆಗಲಿ. ಇಲ್ಲ ಅಂದರೆ ಇಂಜಿನಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಇದೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಇಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದರೂ ಬೇಕಾದರೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.